ನಮಸ್ಕಾರ ಸ್ನೇಹಿತರೆ. 3 ಜನ ಸ್ನೇಹಿತರು ಮಾತಾಡ್ಕೊಳ್ತಿದ್ರು. ಒಬ್ಬ ಸ್ನೇಹಿತ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಂತ ಹೇಳ್ಬಿಟ್ಟು ತುಂಬ ವರ್ಷಗಳಿಂದ ಕಷ್ಟಪಡ್ತಿದ್ದಾನೆ, ನಿರಂತರವಾಗಿ ಪ್ರಯತ್ನ ಪಡ್ತಿದ್ದಾನೆ. ಅವನ ಪ್ರಯತ್ನ, ಅವನ ಕಷ್ಟ ಅವನ ಸ್ನೇಹಿತನಿಗೆ ಗೊತ್ತಿತ್ತು. ಅವನ ಸ್ನೇಹಿತ ಹೇಳ್ತಾನೆ, ಜೀವನದಲ್ಲಿ ಸಾಧನೆ ಮಾಡೋಕ್ಕೆ, ಗುರಿ ಗುರಿ ತಲುಪೋಕ್ಕೆ ಬರೀ ಪ್ರಯತ್ನ ಮತ್ತು ಕಷ್ಟಪಟ್ಟ ಸಾಲದು, ಅದೃಷ್ಟ ಕೂಡ ಬೇಕು ಅಂತ ಹೇಳ್ತಾನೆ. ಇನ್ನೊಬ್ಬ ಗೆಳೆಯದವನು ಇನ್ನೊಬ್ರಿಗೆ ಯಾರಿಗೊಬ್ರಿಗೆ ಉದಾಹರಣೆ ಇಟ್ಟು ಹೇಳ್ತಾನೆ, ನೋಡು ನಿನ್ನೆಷ್ಟು ಕಷ್ಟಪಟ್ಟಿಲ್ಲ, ನೀನಷ್ಟು ಪ್ರಯತ್ನ ಪಟ್ಟಿಲ್ಲ, ಅವನು ಕ್ಲಿಕ್ ಆಗಿಬಿಟ್ಟ, ಹೇಗೆ ಒಂದು ಸಾಧನೆನ ಸಾಧಿಸ್ಬಿಟ್ಟ, ದೊಡ್ಡ ಮಟ್ಟದಲ್ಲಿ ಇವತ್ತಿದ್ದಾನೆ ಅಂತ ಹೇಳ್ತಾನೆ. ನಿಜವಾಗ್ಲೂ ಜೀವನದಲ್ಲಿ ಸಾಧನೆಯನ್ನು ಸಾಧಿಸೋಕ್ಕೆ, ಇಲ್ಲ ಯಾವುದಾದೊಂದು ಗುರಿಯನ್ನು ಮುಟ್ಟೋಕ್ಕೆ ಪ್ರಯತ್ನದಿಂದ ಸಾಧ್ಯನೇ ಇಲ್ವಾ? ಈ ಅದೃಷ್ಟ ಅನ್ನೋದು ಬೇಕೇ ಬೇಕಾ? ಏನಿದು ಅದೃಷ್ಟ ಅನ್ನೋದು? ಏನಿದು ಟೈಮ್ ಅನ್ನೋದು? ಅದೃಷ್ಟದ ಅರ್ಥ ಏನಂದರೆ, ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು, ಅದೇ ಅದೃಷ್ಟ ಅಂತ ಹೇಳ್ತಾರೆ. ಉದಾಹರಣೆಗೆ, ಒಬ್ಬ ಹೋದ ವರ್ಷ ನಡೆದಂಥ ಒಂದು ಘಟನೆ, ಇದೇ ಸಮಯದಲ್ಲಿ ನಡೆದಂಥ ಒಂದು ಘಟನೆ. ಆಟೋ ಡ್ರೈವರ್ ಒಬ್ಬರು ಒಂದು ಲಾಟ್ರಿಯನ್ನು ತಗೊಂಡ್ರು, 500 ರೂಪಾಯಿ ಲಾಟ್ರಿ ಟಿಕೆಟನ್ನು ತಗೊಂಡ್ರು. ಮರುದಿವಸ ಡ್ರಾ ಅದರದ್ದು. ಆ ಮರುದಿವಸ ಡ್ರಾ ಆಗುವಾಗ ಆ 500 ರೂಪಾಯಲ್ಲಿ ತಗೊಂಡಂಥ ಆ ಲಾಟ್ರಿ, ಆ ಎಷ್ಟು ಕಷ್ಟಪಟ್ಟು 500 ರೂಪಾಯಿ ಆ ಲಾಟ್ರಿಯನ್ನು ತಗೊಂಡ್ರು ಅಂದರೆ, ಮನೇಲಿದ್ದಂಥ 1 ರೂಪಾಯಿ 2 ರೂಪಾಯಿ ಕಾಯಿನ್ಗಳು ಎಲ್ಲ ಒಟ್ಟು ಸೇರಿಸಿ ಆ ಲಾಟ್ರಿಯನ್ನು ತಗೊಂಡ್ರು. ಮರುದಿವಸ ಡ್ರಾ ಆಯಿತು. ಆ ಡ್ರಾದಲ್ಲಿ 25 ಕೋಟಿ ಬಂತು. 25 ಕೋಟಿ ಬರೋಕ್ಕೆ ಅವರ ಅದೃಷ್ಟ ಕಾರಣನ, ಇಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ಡಿಸಿಷನ್ ತಗೊಂಡದ್ದು ಕಾರಣನ? ಸರಿಯಾದ ಸಮಯ ಅಂದರೆ, ನಾಳೆ ಆ ಲಾಟ್ರಿ ಡ್ರಾ ಇದೆ, ಇವತ್ತು ನನ್ನ ಹತ್ರ ದುಡ್ಡಿಲ್ಲ, ಆದರೂ ಆ ದುಡ್ಡು ಒಟ್ಟು ಮಾಡಿ ಆ ಲಾಟ್ರಿಯನ್ನು ತಗೊಳ್ಬೇಕು. ನಾಳೆ ಡ್ರಾ ಇರೋದು ಅದೃಷ್ಟ, ಆದರೆ ಸಮಯ ಇವತ್ತೇ ನನಗಿದೆ. ಇವತ್ತು ನಾನು ತಗೊಂಡ್ರೆ ನಾಳೆ ಅದಕ್ಕೆ ಬಂದರೂ ಬರ್ಬೋದು, ಇಲ್ಲಾಂದ್ರೆ ಇರ್ಬೋದು, ಅದು ಸೆಕೆಂಡ್ರಿ. ಆದರೆ ಆ ಸರಿಯಾದ ಸಮಯದಲ್ಲಿ ಆ ಲಾಟ್ರಿಯನ್ನು ತಕ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದು, ಅದು ಸರಿಯಾದ ಸಮಯ, ಸರಿಯಾದ ಸಮಯಕ್ಕೆ ತಗೊಂಡಂಥ ಸರಿಯಾದ ನಿರ್ಧಾರ. ನಾವು ಯಾವುದೇ ಒಂದು ವಿಚಾರ ಆಗಿರ್ಬೋದು, ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಟೈಮಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಡಿಸಿಷನ್ ತಗೊಂಡ್ರೆ ಮಾತ್ರ ಆ ಗೆಲುವನ್ನು ಮುಟ್ಟಕ್ಕೆ ಸಾಧ್ಯ. ಅವನು ಸರಿಯಾದ ಸಮಯಕ್ಕೆ ಆ ಸರಿಯಾದ ಡಿಸಿಷನ್ ತಗೊಂಡಿದ್ದರಿಂದ ಅವನಿಗೆ 25 ಕೋಟಿ ದುಡ್ಡು ಬಂತು. ಅದೇ ಮಾತಾಡಿದವ್ರು ಏನು ಮಾತಾಡ್ತಾರೆ ಅಂದರೆ, ಅವನಿಗೆ ಅದೃಷ್ಟ ಚೆನ್ನಾಗಿತ್ತು, ಅವನಿಗೆ ಅದೃಷ್ಟ ಚೆನ್ನಾಗಿದ್ದರಿಂದ ಅವನಿಗೆ ಆ ದುಡ್ಡು ಬಂತು, ಅವ್ನ ಲಕ್ ಇತ್ತು ಅಂತ. ಅವನಿಗೆ ಆ ಲಕ್ ಬರೋಕ್ಕೆ ಕಾರಣ ಅವನ ಸರಿಯಾದ ಸಮಯ ಪ್ರಜ್ಞೆಯಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಂಡಿದ್ದಕ್ಕೋಸ್ಕರ ಅವನಿಗೆ ಆ ಲಾಟ್ರಿ ಬಂತು, ಆ ಅದೃಷ್ಟ ಅನ್ನೋದು ಒಲಿತು. ಜೀವನದಲ್ಲಿ ಯಾವುದೇ ಒಂದು ಪ್ರಯತ್ನವನ್ನು ನಾವು ಪಟ್ಟರೂ ಕೂಡ, ಆ ಪ್ರಯತ್ನ ಪಡೋದಕ್ಕಿಂತ ಮುಖ್ಯವಾಗಿ ಆ ಪ್ರಯತ್ನ ಪಡುತ್ತಿರುವಂಥ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ಕೆಲವು ಸರಿಯಾದ ನಿರ್ಧಾರಗಳನ್ನು ಏನು ತಗೊಳ್ತೀವಿ, ಆ ಸರಿಯಾದ ಸಮಯದಲ್ಲಿ ತಗೊಳ್ಳೋಂಥ ಸರಿಯಾದ ನಿರ್ಧಾರಗಳೇ ಲಕ್ಕಾಗಿ ಬದಲಾಗಿ ಗೆಲುವನ್ನು ತಂದು ಕೊಡುತ್ತೆ ಸ್ನೇಹಿತರೆ. ನೀವೆಷ್ಟೇ ಪ್ರಯತ್ನ ಪಡ್ತೀರಿ, ಆ ಬರೀ ಪ್ರಯತ್ನದ ಜೊತೆಗೆ ಕಷ್ಟ ಪಡ್ತಿರ್ಬೇಕಾದ್ರೆ ತನ್ನಷ್ಟಕ್ಕೆ ತಾನಾಗಿ ಗೆಲುವು ಒಲಿಯಲ್ಲ. ಆ ಗೆಲುವು ಒಲಿಬೇಕಂದ್ರೆ ಆ ಕಷ್ಟದ ಜೊತೆಗೆ, ಆ ಪ್ರಯತ್ನ ಜೊತೆಗೆ ಆ ಸರಿಯಾದ ಸಮಯಗಳಲ್ಲಿ ಸರಿಯಾದ ನಿರ್ಧಾರವನ್ನು ನಾವು ತಗೊಳ್ಬೇಕಾಗುತ್ತೆ. ಆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳುವಾಗ ಆ ನಿರ್ಧಾರಗಳು ಗೆಲುವಾಗಿ ಮಾರ್ಪಡುತ್ತೆ. ಸೋತವ್ರ ಬಗ್ಗೆ ಯಾರು ಮಾತಾಡಲ್ಲ. ಉದಾಹರಣೆಗೆ, ಆ ವ್ಯಕ್ತಿ ಲಾಟ್ರಿ ತಗೊಂಡ, ಅವನ ದುಡ್ಡು ಬಂದಿಲ್ಲ. ಒಂದು ವೇಳೆ ಬಂದಿಲ್ಲ ಅಂದರೆ ಅವನನ್ನು ಯಾರಾದರೂ ಗುರುತಿಸಿದ್ರ, ಯಾರಾದರೂ ಅವನ ಬಗ್ಗೆ ಮಾತಾಡ್ತಿದ್ರ? ಜೀವನದ ಪ್ರತಿಯೊಂದು ಗೆಲುವುಗಳು ಕೂಡ ಸಮಾಜದಲ್ಲಿ ಇದೇ ರೀತಿ ಮಾತಾಡ್ತಾರೆ. KGF ಒಂದು ಸಿನಿಮಾ SRನ ವರ್ಲ್ಡ್ ವೈಸ್ ಹೀರೋ ಆಗಿ ಮಾಡ್ತು. ಅದನ್ನು ಮಾತಾಡ್ತಾರೆ. ಒಂದು ವೇಳೆ KGF ಹಿಟ್ಟಾಗಿಲ್ಲ ಅಂದರೆ ಆ ರೀತಿ ಮಾತುಗಳು ಬರ್ತಿತ್ತ. ಯಾರೇ ಒಂದು ಗೆಲುವನ್ನು ಸಾಧಿಸಿದ್ರು ಕೂಡ ಆ ಗೆಲುವಿನ ಬಗ್ಗೆ ಜನರು ಮಾತಾಡ್ತಾರೆ, ಆ ಗೆಲುವಿಗೆ ಅದೃಷ್ಟ ಅನ್ನೋದನ್ನು ಸೇರಿಸ್ತಾರೆ. ಆದರೆ ಆ ಅದೃಷ್ಟ ಅವರಿಗೆ ಒಲಿಬೇಕಾದ್ರೆ ಆ ಸರಿಯಾದ ಸಮಯದಲ್ಲಿ ಅವರು ಸರಿಯಾದ ನಿರ್ಧಾರವನ್ನು ತಗೊಂಡಿದ್ದರಿಂದ ಆ ನಿರ್ಧಾರ ಅದೃಷ್ಟವಾಗಿ ಮಾರ್ಪಟ್ಟು ಅವರಿಗೆ ಗೆಲುವಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಯಾರು ಕೂಡ ಯೋಚನೆ ಮಾಡಲ್ಲ. ಅದನ್ನು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು. 15-20 ವರ್ಷ
ಯಶ್ ಅವರು ಚಿತ್ರರಂಗದಲ್ಲಿ ಸೀರಿಯಲ್ನಿಂದ ಕಷ್ಟಪಟ್ಟಿದ್ದು ಯಾರಿಗೂ ಗಮನದಲ್ಲಿ ಬಂದಿಲ್ಲ. ಆದರೆ KGF ಒಂದು ಸಿನಿಮಾ ವರ್ಲ್ಡ್ ವೈಡ್ ಹಿಟ್ ಆಯಿತು. ಯಶ್ ಪ್ರತಿಯೊಬ್ಬರಿಗೂ ಗೊತ್ತು ಅವರ ಅದೃಷ್ಟ ಚೆನ್ನಾಗಿತ್ತು, ಒಂದು ಸಿನಿಮಾದಿಂದ ಅಷ್ಟು ದೊಡ್ಡ ಸ್ಟಾರ್ ಆದರು. ಅದಲ್ಲ, 15 ವರ್ಷ ನಿರಂತರವಾಗಿ ಅವ್ರು ಪಡ್ತಿದ್ದಂಥ ಕಷ್ಟ, ಆ ಕಷ್ಟದ ಜೊತೆಗೆ ಸರಿಯಾದ ಸಮಯದಲ್ಲಿ ಆ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ಮಾಡಿದಂಥ ಆ ಡಿಸಿಷನ್ ತಗೊಂಡ ನಂತರ ಅದನ್ನು ಅದ್ಭುತವಾಗಿ ಮಾಡಿರೋದು, ಅವರ ಪ್ರಯತ್ನ, ಅನುಭವ ಎಲ್ಲವನ್ನು ಬಳಸಿ ಅದ್ಭುತವಾಗಿ ನಟನೆ ಮಾಡಿರೋದು, ಆ ಪ್ರತಿಫಲ ಆ ದೊಡ್ಡ ಹಿಟ್. ಇಂಥ ಅನೇಕ ಉದಾಹರಣೆಗಳನ್ನು ಈ ಅದೃಷ್ಟ, ಪ್ರಯತ್ನ, ಕಷ್ಟಗಳಿಗೆ ಕೊಡ್ಬೋದು ಸ್ನೇಹಿತರೆ. ಏನೇ ಜೀವನದಲ್ಲಿ ಪ್ರಯತ್ನಗಳು ಪಟ್ಟು ಕೂಡ, ಕಷ್ಟಪಟ್ಟು ಕೂಡ ಆ ಪ್ರಯತ್ನ ಕಷ್ಟದ ಜೊತೆಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋ ವಿವೇಚನೆ ಮತ್ತು ಯೋಚನೆ ನಮ್ಮಲ್ಲಿ ಇರಬೇಕು. ಯಾರಲ್ಲಿ ಆ ಯೋಚನೆ ಇದೆ, ಆ ಜ್ಞಾನ ಇದೆ, ಅವರಿಗೆ ಗೆಲುವು ಸ್ವಲ್ಪ ಬೇಗ ಸಿಗುತ್ತೆ. ಇನ್ನು ಕೆಲವರಿಗೆ ಆ ಜ್ಞಾನ ಬರೋವರೆಗೂ ಅದೇ ರೀತಿ ಆ ಪ್ರಯತ್ನಕ್ಕೆ ಕಷ್ಟ ಪಡ್ತಾ ಇರಬೇಕಾದ್ರೆ ಮುಂದೊಂದು ದಿನ ಆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಬೇಕು ಅನ್ನೋ ಯೋಚನೆ ಅವರು ಬಂದಾಗ, ಆ ನಿರ್ಧಾರಗಳನ್ನು ತಗೊಂಡಾಗ ಅವರು ಕೂಡ ಗೆಲುವು ಸಿಗುತ್ತೆ ಸ್ನೇಹಿತರೆ. ಜೀವನದಲ್ಲಿ ಗೆಲ್ಲಬೇಕಾದ್ರೆ ಕಷ್ಟನೂ ಪಡಬೇಕು, ಪ್ರಯತ್ನನೂ ಪಡಬೇಕು, ಪ್ರಯತ್ನದ ಜೊತೆಗೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ಕೂಡ ತಗೊಳ್ಬೇಕು. ಈ 4 ಕೂಡ ಒಂದಕ್ಕೊಂದು ಲಿಂಕ್ ಆಗಿದೆ ಸ್ನೇಹಿತರೆ. ಆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತಗೊಂಡ ನಂತರ ಈ ಪ್ರಯತ್ನ, ಕಷ್ಟಪಟ್ಟ ಎಲ್ಲ ಅನುಭವಗಳನ್ನು ಆ ನಿರ್ಧಾರದ ಮೇಲೆ ನಾವು ದಾರಿ ಎಳಿಬೇಕು, ಶ್ರದ್ಧೆಯಿಂದ ದುಡಿಬೇಕು. ಇದೆಲ್ಲದರ ಫಲವೇ ಗೆಲುವು ಸಿಕ್ಕಿದ ನಂತರ ಜನಗಳ ಮಾತಾಡುವ ಮಾತುಗಳು, ಅದೃಷ್ಟ ಚೆನ್ನಾಗಿತ್ತು, ಇಷ್ಟು ವರ್ಷ ಕಷ್ಟಪಟ್ಟ, ಈಗ ಅದೃಷ್ಟ ಉಳಿತು, ಅವನು ಗೆದ್ದ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.